ಕೈ ಎತ್ತುತ್ತಾ ಇದೀಯಾ? ನೀನಾ? ಇನ್ಯಾರು ಅನ್ಕೊಂಡೆ? ಅವನಿರ್ಬೋದೇನೋ ಅನ್ಕೊಂಡೆ. ಅವನು ಅಂದ್ರೆ? ಅದೇ ಇವಳ ಗಂಡ ಕದ್ದು ತಾಳಿ ಕಟ್ಟಿದನಲ್ಲ, ನರಸಿಂಹ. ಅಲ್ವೇ, ಅವನ ಮೇಲೆ ಏನೇ ದ್ವೇಷ ಇದ್ರು ಅದನ್ನೆಲ್ಲ ಮರೆತು ಹೊಂದ್ಕೊಂಡು ಹೋಗೋದನ್ನ ಕಲಿ. ಎಷ್ಟೇ ಆದ್ರೂ ಅವ್ನು ನಿನ್ಗೆ ತಾಳಿ ಕಟ್ಟಿರೋ ಗಂಡ. ಅವನ ಮೇಲೆ ಕೈ ಎತ್ತಕ್ ಹೋಗ್ತೀಯಲ್ಲೇ, ಇದೆಲ್ಲ ನಿನಗೆ ಸರಿ ಅನ್ಸುತ್ತಾ? ಈಗ ಅವನ ಬಗ್ಗೆ ಯಾಕೆ ಮಾತು? ಏನ್ ಬಂದಿದ್ದು? ನಿಮ್ಮ ಅಪ್ಪನ ತರ ನಿನ್ನ ದಿಮಾಕ್ ಮಾತ್ರ ಕಡಿಮೆ ಆಗಲ್ಲ ನೋಡು. ಹೌದು, ನನ್ ಮೈಯಲ್ಲಿ ಹರಿತಿರೋದು ಅವ್ರ ಬ್ಲಡ್ ತಾನೆ. ಅಲ್ಲ ಕಣೆ, ನೀನು ನಮ್ಮ ಮನೇಲಿ ಎಷ್ಟೊತ್ತವರೆಗೂ ಮಲಗಿದ್ರು ಯಾರು ಕೇಳೋರಿರ್ಲಿಲ್ಲ. ಆದ್ರೆ ನೀನೀಗ ಈ ಮನೆ ಬೆಳಕಕ್ಕೆ ಬಂದಿರೋ ಸೊಸೆ. ಬೆಳಗ್ಗೆ ಬೇಗ ಎದ್ದು ಮನೆ ಒರೆಸಿ ಗುಡ್ಸಿ ಸಾರಿಸಿ ರಂಗೋಲೆ ಹಾಕಿ ತುಳಸಿ ಪೂಜೆ ಮಾಡ್ಬೇಕು. ಅದು ಕಣೆ ಹೆಣ್ಮಕ್ಳ ಲಕ್ಷಣ ಅಂದ್ರೆ. ಅದು ಬಿಟ್ಬಿಟ್ಟು ನೀನ್ ಈ ತರ ಮಲಗಿದ್ರೆ ಅವ್ರು ಏನ್ ಅನ್ಕೊಳ್ಳಲ್ಲ ಹೇಳು? ನಾನೇನ್ ತಲೆ ಕೆಡಿಸ್ಕೊಳ್ಳಲ್ಲ ಬಿಡಿ, ಯಾಕೆಂದ್ರೆ ನಂಗೆ ಸಂಜು ಅಂದ್ರೆ ಅಚ್ಚುಮೆಚ್ಚು. ನಿಮ್ಮ ಅತ್ತೆ ಮಾವ ಏನ್ ಅನ್ಕೊಳ್ಳಲ್ಲ ಹೇಳು ಸಂಜನಾ? ಯಾರ್ ಏನೇ ಅನ್ಕೊಂಡ್ರು ನಾನ್ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಯಾಕಂದ್ರೆ ಇದು ಬಲ್ವಂತದ ಮದ್ವೆ, ಒಪ್ಪಂದದ ಮದ್ವೆ ಅಲ್ಲ. ಮದ್ವೆ ಹೇಗಾದ್ರೂ ಅದು ಮದ್ವೆ ಆದಾಗೆ ಅಲ್ವಾ ಲೆಕ್ಕ. ಇನ್ಮೇಲಾದ್ರೂ ಹೀಗೆ ಹಠ ಮಾಡೋದ್ ಬಿಟ್ಟು ಎಲ್ಲಾರ ಜೊತೆ ಹೊಂದ್ಕೊಂಡೋಗು. ಮನೆಗೆ ಒಳ್ಳೆ ಸೊಸೆ ಅಂತ ಅನಿಸ್ಕೊ. ಮನೇಲಿದ್ದಾಗ ಉಪದೇಶ ಕೊಟ್ಟಿದ್ ಸಾಲ್ದು ಅಂತ ಇಲ್ಲಿಗೂ ಬಂದ್ ಅದನ್ನೇ ಮಾತಾಡ್ಬೇಡಿ. ಏನ್ ಬಂದಿದ್ದು? ನಿನಗಂತೂ ನಮ್ಮ ಬಗ್ಗೆ ಯೋಚನೆ ಇಲ್ಲ, ಆದ್ರೆ ನಾವು ನಿನ್ನನ್ನು ಹೆತ್ತಿರೋರಮ್ಮ, ನಾವು ಸುಮ್ಮನೆ ಇರಕ್ಕಾಗತ್ತಾ? ಇವತ್ತು ನಿಮ್ಮ ಮನೇಲಿ ಪೂಜೆ ಇತ್ತಲ್ವಾ, ಅದಕ್ಕೆ ಪೂಜೆ ಮುಗಿಸ್ಕೊಂಡು ಹಾಗೆ ನಿನ್ನೂ ನೋಡ್ಕೊಂಡು ಹೋದಾಗತ್ತೆ ಅಂತ ನಾನು ನಿಮ್ಮಪ್ಪ ಇಬ್ರು ಬಂದಿದ್ದೀವಿ. ವಾಟ್? ಡ್ಯಾಡ್ ಬಂದಿದಾರಾ? ಹೌದು. ಎಲ್ಲಿದ್ದಾರೆ? ನೀನ್ ಮಾತ್ರ ಯಾಕೆ ಒಬ್ಳೆ ಬಂದಿದ್ಯಾ? ಅವ್ರನ್ನೂ ಕರ್ಕೊಂಡ್ ಬರತ್ತಾನೆ. ಅವರು ಕೆಳಗಡೆ ಹಾಲಲ್ಲಿ ಎಲ್ಲರ ಜೊತೆ ಮಾತಾಡ್ತಾ ಇದ್ದಾರೆ. ನಾವು ಬಂದು ತುಂಬಾ ಹೊತ್ತಾಯ್ತು, ನೀನ್ ಕಾಣ್ಲೇ ಇಲ್ವಲ್ಲ, ಅದಕ್ಕೆ ನೀನ್ ಎದ್ದಿದ್ಯೋ ಇಲ್ವೋ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ ನಾನು. ಏನ್ ಇನ್ನು ಕೂತಿದ್ಯಾ? ಹೋಗು, ಮೊದ್ಲು ಎದ್ದೋಗಿ ರೆಡಿಯಾಗಿ ಪೂಜೆಗೆ ನಡಿ. ಏನೇ ನೋಡ್ತಾ ಇದ್ಯಾ? ಎದ್ದು ನಡಿ.